ತರಕಾರಿ ಮಾರೋ ವಿಚಾರದಲ್ಲಿ ಹೊಡಿ ಬಡಿ ಆಗಿದೆ. ಮಾರ್ಕೆಟ್ನಲ್ಲೇ ಎರಡು ಗುಂಪುಗಳ ನಡುವೆ ಮಾರಾಮಾರಿಯಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕು ಪಟ್ರೇನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ರಸ್ತೆ ಬದಿ ತರಕಾರಿ ಮಾರ್ತಾ ಇದ್ದವರ ಮೇಲೆ ಖ್ಯಾತಿಯನ್ನ ತೆಗೆದಿದ್ದಾರೆ. ಇನ್ಯಾವುದಕ್ಕೆ ಹೊಡಿ ಬಡಿ ನೋಡಬೇಕು ನಾವು. ಇದೀಗ ತರಕಾರಿ ವಿಚಾರದಲ್ಲೂ ಕೂಡ ಹೊಡಿ ಬಡಿ ಆಗಿದೆ. ಮಾರ್ಕೆಟ್ನಲ್ಲೇ ಎರಡು ಗುಂಪುಗಳ ನಡುವೆ ನಡೆದಿರುವಂತಹ ಮಾರಾಮಾರಿ ಪಟ್ರೇನಹಳ್ಳಿ ಗ್ರಾಮದಲ್ಲಾಗಿದೆ. ಇದು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ರಸ್ತೆ ಬದಿ ತರಕಾರಿ ಮಾರ್ತಾ ಇದ್ದವರ ಮೇಲೆ ಖ್ಯಾತಿಯನ್ನ ತೆಗೆದಿದ್ದಾರೆ. ರಸ್ತೆ ಬದಿ ತರಕಾರಿ ಮಾರದಂತೆ ಆಕ್ಷೇಪವನ್ನ ವ್ಯಕ್ತಪಡಿಸಲಾಗಿದೆ. ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಖ್ಯಾತಿಯನ್ನ ತೆಗೆದು ಗಲಾಟೆಯನ್ನ ಮಾಡಲಾಗಿದೆ ಅಂತೆ. ಮಾತಿನ ಚಕಮಕಿ ನಡೆದು ಎರಡು ಗುಂಪುಗಳ ನಡುವೆ ಜಗಳ ಆಗಿದೆ. ಮಾರಾಮಾರಿ ವಿಡಿಯೋ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಘಟನೆಯಲ್ಲಿ ಹಲವರಿಗೆ ಗಾಯ ಆಗಿದೆ. ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಆಸ್ಪತ್ರೆಗೆ ದಾಖಲಾದ್ರೂ ಅಲ್ಲೂ ಕೂಡ ಗಲಾಟೆ ಬಿಟ್ಟಿಲ್ಲ. ನೋಡಿ ಇನ್ಯಾವ ರೇಂಜಿಗೆ ಗಲಾಟೆ ಆಗಿದೆ. ತರಕಾರಿ ವಿಚಾರ, ತರಕಾರಿ ಮಾರಾಟ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ಇದು. ಎಲ್ಲರೂ ಕೂಡ ನೋಡ್ಕೊಂಡು ನಿಂತ್ಕೊಳ್ತಾರೆ ಹೊರತು ವಿಡಿಯೋ ಮಾಡ್ಕೊಂಡು ಯಾರು ಬಿಡಿಸೋದಕ್ಕೆ ಮುಂದಾಗೋದಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ತರಕಾರಿ ಮಾರುವಂತಹ ವಿಚಾರಕ್ಕೆ ಹೊಡಿಬಡಿ ಆಯ್ತಾ ಅಥವಾ ಬೇರೆ ಏನಾದರೂ ವಿಚಾರ ಪ್ರಸ್ತಾಪ ಮಾಡ್ಕೊಂಡು ಗಲಾಟೆ ಮಾಡ್ಕೊಂಡ್ರ? ಈ ಗಲಾಟೆಯಲ್ಲಿ ಯಾರಿಗೆ ಏನೆಲ್ಲ ಆಗಿದೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ರಮ್ಯಾ, ಖಂಡಿತ ಏನು ಚಿಕ್ಕಬಳ್ಳಾಪುರದಿಂದ ಕೋಲಾರಕ್ಕೆ ಹೋಗ್ತಕ್ಕಂಥ ಅಂದ್ರೆ ಚಿಕ್ಕಬಳ್ಳಾಪುರದಿಂದ ಶಿಡ್ಲಘಟ್ಟ ಮಾರ್ಗವಾಗಿ ಹೋಗ್ತಕ್ಕಂಥ ಒಂದು ರಾಷ್ಟ್ರೀಯ ಹೆದ್ದಾರಿ 69 ಏನಿದೆ, ಆ ಒಂದು 69 ಪಕ್ಕದಲ್ಲಿ ಒಂದು ಗೇಟ್ ಬರುತ್ತೆ, ಇದು ಪಟ್ರೇನಹಳ್ಳಿ ಗೇಟ್ ಅಂತೇಳಿ. ಪಟ್ರೇನಹಳ್ಳಿ ಗೇಟ್ ಪಕ್ಕದಲ್ಲಿ ಒಂದು ಬೀದಿಯಲ್ಲಿ ಅಂದ್ರೆ ರಸ್ತೆ ಬದಿಯಲ್ಲಿ ಒಂದು ಅಂಗಡಿಯನ್ನ ಇಟ್ಕೊಂಡು ವ್ಯಾಪಾರ ಮಾಡಕ್ಕಂತೇಳಿ ಏನು ಕಿರಣ್ ಅಂತಕ್ಕಂಥವ್ರು ಮುಂದಾಗಿದ್ರು. ಅಲ್ಲಿ ಕೂಡ ಸುಮಾರು ವರ್ಷಗಳಿಂದ ಸಹ ಅವರು ಮಾರಾಟ ಮಾಡ್ಕೊಂಡ್ ಬಂದಿದ್ರು. ಆದ್ರೆ ಇಲ್ಲೇನು ಪ್ರಕಾಶ್ ಅಂತಕ್ಕಂಥವ್ರು ಏನಂದ್ರೆ ಇವರಿಬ್ಬರ ನಡುವೆ ಇರ್ತಕ್ಕಂಥ ಹಳೆ ದ್ವೇಷ, ಈ ಹಳೆ ದ್ವೇಷದ ಹಿನ್ನೆಲೆ ಇವತ್ತು ಏಕಾಏಕಿ ರಸ್ತೆ ಬದಿಯಲ್ಲಿ ನೀನು ಯಾವುದೇ ಕಾರಣಕ್ಕೂ ನೀನು ತರಕಾರಿ ಅಂಗಡಿನ ಹಿಡಬಾರ್ದು, ಮೊದಲು ಇಲ್ಲಿಂದ ಖಾಲಿ ಮಾಡು ಅಂತೇಳಿ ಬೆದರಿಕೆ ಹಾಕ್ತಾರೆ. ಆ ಸಂದರ್ಭದಲ್ಲಿ ಅವರು ಮಹಿಳೆಯರು ಸಹ ಒಂದು ಸಂದರ್ಭದಲ್ಲಿ ಒಂದು ಗಲಾಟೆಗೆ ಎಂಟ್ರಿ ಆಗ್ತಾರೆ. ಆ ಸಂದರ್ಭದಲ್ಲಿ ಮಹಿಳೆಯರಿಗೂ ಸಹ ಒಂದು ಗಾಯಗಳಾಗ್ತಾರೆ. ಮತ್ತೆ ಪ್ರಕಾಶ್ ಅಂತಕ್ಕಂಥವರಿಂದ ಏನು ಕಿರಣ್ ಅಂತಕ್ಕಂಥವ್ರೆ ಮಾರಣಾಂತಿಕ ಹಲ್ಲೆ ಆಗುತ್ತೆ ಅಂತ ಆರೋಪದಲ್ಲಿ ಏನು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ಕಿರಣ್ ಅವರು ಒಂದು ದಾಖಲಾಗ್ತಾರೆ. ಚಿಕಿತ್ಸೆನ ಪಡಿತಕ್ಕಂಥ ಸಂದರ್ಭದಲ್ಲಿ ಪ್ರಕಾಶ್ ಮತ್ತು ಅವರ ತಂಡ ಏನಿದೆ ಏಕಾಏಕಿ ಆಸ್ಪತ್ರೆಗೆ ಎಂಟ್ರಿ ಆಗಿ ಆಸ್ಪತ್ರೆಯಲ್ಲಿ ಸಹ ಅವರ ಮೇಲೆ ಹಲ್ಲೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಅಂತಕ್ಕಂಥ ಆರೋಪ ಏನು ಕೇಳಿ ಬರ್ತಕ್ಕಂಥದ್ದು. ಇನ್ನು ಇದಕ್ಕೆ ಮುಖ್ಯವಾಗಿ ಹಳೆ ದ್ವೇಷ ಅಂತ ಹೇಳ್ಬೋದು. ಸುಮಾರು ವರ್ಷಗಳಿಂದ ಸಹ ಇವ್ರ ನಡುವೆ ಹಳೆ ದ್ವೇಷ ಇತ್ತು. ಸುಮಾರು ಸರಿ ನ್ಯಾಯ ಪಂಚಾಯತಿ ಮಾಡಿದ್ದಾರೆ, ಜೊತೆಗೆ ಪೊಲೀಸ್ ಠಾಣೆ ಮೆತ್ತಲು ಸಹ ಏರಿದ್ರು. ಆದ್ರೆ ಇದ್ಯಾವುದಕ್ಕೂ ಬಗೆಹರಿದ ಕಾರಣ ಈ ರೀತಿ ಆದ್ರೂ ಕೂಡ ದ್ವೇಷ ತೀರ್ಸ್ಕೊಬಹುದಂತ ಒಂದು ಹಿನ್ನೆಲೆಯಲ್ಲಿ ಕೂಡ ಇವತ್ತು ಗಲಾಟೆ ಮಾಡಿರ್ತಕ್ಕಂಥದ್ದು ಬೆಳಿಗ್ಗೆ ಬಂದಿರತಕ್ಕಂಥದ್ದು. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ಗ್ರಾಮಾಂತರ ಪೊಲೀಸರು ಭೇಟಿ ಕೊಟ್ಟು ಈಗಾಗಲೇ ಪರಿಶೀಲನೆ ಮಾಡಿ ಯಾರು ತಪ್ಪು ಯಾರು ಒಪ್ಪು ಅಂತೇಳಿ ಪರಿಶೀಲನೆ ಮಾಡಿ ಅವ್ರ ಮೇಲೆ ದೂರು ದಾಖಲಿರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಿರ್ತಕ್ಕಂಥದ್ದು. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.